ಹೀಗೆ ಸಾಲು ಸಾಲು ಐವೈ ವಾಹನಗಳು, ಎಲ್ಲಿ ನೋಡಿದ್ರೂ ಜನವೋ ಜನ. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಕೆಲ ದಿನಗಳ ಹಿಂದೆ ಬಿಸಿ ಬಿಸಿ ಚರ್ಚೆಯಲ್ಲಿ ಇತ್ತು. ಈ ಹಿಂದೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದ ಮಾನಿನಿ ಶ್ರೀನಿವಾಸ್ ಅವರನ್ನ ಸದಸ್ಯರೇ ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ಆದರೆ ಅದೇ ಸದಸ್ಯರು ಈಗ ಮಾನಿನಿ ಶ್ರೀನಿವಾಸ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿದ್ದಾರೆ. ಅದಕ್ಕೆ ಕೆರಳಿದ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರುಗಳ ಮೇಲೆ ಆರೋಪಗಳ ಸುರಿಮಳೆಗೈದು ನ್ಯಾಯಾಲಯದ ಮೆಟ್ಟಿಲು ಏರಿದ್ರು. ನಂದಿ ಪಂಚಾಯಿತಿ ಪ್ರತಿಷ್ಠೆಯ ಕಣವಾಗಿತ್ತು. ಅಧ್ಯಕ್ಷ ಪಟ್ಟಕ್ಕಾಗಿ ಮಾನಿನಿ ಶ್ರೀನಿವಾಸ್ ಹಾಗೂ ಅಧ್ಯಕ್ಷೆ ಆಕಾಂಕ್ಷಿಯಾಗಿದ್ದ ನಳಿನಿ ರಮೇಶ್ ಜಿದ್ದಾಜಿದ್ದಿಗೆ ಬಿದ್ದು ರಾಜಕೀಯ ರಣಕಹಳೆ ಊದಿದ್ರು. ಇವೆಲ್ಲದರ ನಡುವೆ ಶುಕ್ರವಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಸದಸ್ಯರೆಲ್ಲರೂ ಸೇರಿ ಅಂದುಕೊಂಡಂತೆ ನಳಿನಿ ರಮೇಶ್ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮಾಜಿ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ಅವರಿಗೆ ಭಾರೀ ಮುಖಭಂಗವಾಗಿದೆ. ಈ ಒಂದು ನಮ್ಮ ಏನು ಈಗ ಒಂದು ಸದಸ್ಯರಿದ್ದಾರೆ ಅವ್ರಿಗೆಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಊರಿನ ಮುಖಂಡರಿದ್ದಾರೆ, ನಮ್ಮ ವೋಟರ್ಸ್ ಇದ್ದಾರೆ, ಮೊಟ್ಟ ಮೊದಲಿಗೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ತುಂಬ ಖುಷಿ ಆಗ್ತಾ ಇದೆ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ. ಈಗ ನಮ್ಮ ಪಂಚಾಯಿತಿಯಲ್ಲಿ ಏನೋ ಒಂದು 14 ಜನ ಇದ್ದಾರೆ. 14 ಜನ ಸದಸ್ಯರಲ್ಲಿ 12 ಜನ ನಮ್ಮ ಜೊತೆ ಬಂದು ಈಗ ಏನೊಂದು ನಮಗೆ ಒಗ್ಗೂಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ, ನನ್ನ ಒಂದು ಕುಟುಂಬ ಕಡೆಯಿಂದ ಅವ್ರಿಗೆ ಯಾವಾಗೂ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದರೆ ಇವಾಗ ನಾನು ಮುಂದೆ ನಮ್ಮ ಪಂಚಾಯಿತಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅವರೆಲ್ಲ ಒಂದು ಸಹಕಾರದಿಂದ ನಾನು ಮುಂಚೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಈ ಖುಷಿ ಒಂದು ವಿಷಯದಲ್ಲಿ ಅವರು ನಮ್ಮ ಜೊತೆ ಬರಲಿ, ವಿಶ್ವಾಸಕ್ಕೆ ತೊಗೊಂಡು ಅವ್ರನ್ನೂ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಸಚಿವರು MC ಸುಧಾಕರಣ್ಣ ಅವರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಅವರಿದ್ದಾರೆ, ನಮ್ಮ ಊರಿನ ಮುಖಂಡರಿದ್ದಾರೆ, ಎಲ್ಲ ಸದಸ್ಯರ ಒಂದು ನಮ್ಮ ಇವಾಗ ಲಾಯರ್ ಮೂರ್ತಿ ಅಣ್ಣ ಅವರಿದ್ದಾರೆ, ಮುರಳಿ ಅಣ್ಣ ಇದ್ದಾರೆ, JCP ಮಂಜಣ್ಣ ಆಗಿರ್ಬೋದು, ಅಶೋಕಣ್ಣ, ಇನ್ನೂ ಹಲವಾರು ಜನ ನಮ್ಮ ಜೊತೆಯಲ್ಲಿ ಅವರೊಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವ್ರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ನಮ್ಗೆ ಖುಷಿ ಅನ್ನಿಸ್ತದೆ. ಈ ಖುಷಿ ನಮಗೆಲ್ಲ ಸಲ್ಲಬೇಕಾಗಿರೋದು ನನ್ನ ವೋಟರ್ಸ್ಗೆ ಮತ್ತು ನಮ್ಮ ಗ್ರಾಮದ ಮುಖಂಡರಿಗೆ ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಸಂತೋಷ ನಿಜವಾಗ್ಲೂ ಅವ್ರಿಗೆ ಸಲ್ಲುತ್ತೆ. ಇದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರದ್ದು ಏನು ಡಿಮ್ಯಾಂಡ್ಸ್ ಇದ್ದಾವೆ, ಅವ್ರದ್ದು ಏನು ಕಷ್ಟ ಸುಖ ಏನಿರುತ್ತೋ ಆ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ ಅಂತೇಳಿ, ಅದು ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಪ್ರೀತಿ, ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ಎಲ್ಲ ಕಡೆಯಿಂದನೂ ಎಲ್ಲ ಲೀಡರ್ಸು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾಜಿ ಶಾಸಕರಾದಂಥ ಬಚ್ಚೇಗೌಡರು ಬಂದಿದ್ದಾರೆ, ಮೂರ್ತಣ್ಣ ಅವರಿದ್ದಾರೆ, ಲಾಯರ್ ZP ಮೆಂಬರ್ ಆದಂಥ ಮುನೇಗೌಡರು ಇದ್ದಾರೆ, ಅವಲ್ ರೆಡ್ಡಿ ಅಣ್ಣವರಿದ್ದಾರೆ, ಆಮೇಲೆ ಸುಮಾರು ಜನ ಬಂದಿದ್ದಾರೆ. ಎಲ್ಲ ನಮ್ಮ ಮುರಳಿಯವರಿದ್ದಾರೆ, ಅಶೋಕ್ ಇದ್ದಾರೆ, ನಟರಾಜ್ ಅವರಿದ್ದಾರೆ, ಮತ್ತು JCB ಮಂಜಣ್ಣ ಇದ್ದಾರೆ, ಮಣಿ ಇದ್ದಾರೆ. ಅವರು ಎಲ್ಲರೂ ನನ್ನ ಒಂದು ಪಕ್ಷಾತೀತವಾಗಿ ಎಲ್ಲರೂ ನಮ್ಮನ್ನು ಒಂದು ಪ್ರೀತಿಸ್ತಾರೆ. ನಾವು ಅದೇ ರೀತಿ ಪಕ್ಷಾತೀತವಾಗಿ ಯಾವುದೇ ವಿರೋಧ ಇಲ್ದಿರ ಯಾರೂ ನಮಗೇನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನು ನಂದಿ ಗ್ರಾಮ ಪಂಚಾಯಿತಿ ಈ ಹಿಂದೆ ಬಿಜೆಪಿ ಸಂಸದ ಸುಧಾಕರ್ ಬೆಂಬಲಿಗರ ತೆಕ್ಕೆಯಲ್ಲಿ ಇತ್ತು. ಆದರೆ ಈಗ ಕಾಂಗ್ರೆಸ್ ಮುಖಂಡರ ರಾಜಕೀಯ ತಂತ್ರದಿಂದ ಬಿಜೆಪಿ ಅಧ್ಯಕ್ಷೆಯನ್ನ ಕೆಳಗಿಳಿಸಿ ಸಚಿವ MC ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಸೂಚಿಸಿದ ಅಭ್ಯರ್ಥಿ ನಳಿನಿ ರಮೇಶ್ ಅವರನ್ನ ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಗಿಂತಲೂ ಜೋರಾಗಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯನ್ನ ಅಭಿನಂದಿಸಲು ಪಂಚಾಯಿತಿ ಮುಂದೆ ನೂರಾರು ಮಂದಿ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಜಮಾಯಿಸಿದರು. ವಿಶೇಷವಾಗಿ ಮಾಜಿ ಶಾಸಕ ಬಚ್ಚೇಗೌಡ, ನಗರ ಪ್ರಾಧಿಕಾರದ ಅಧ್ಯಕ್ಷ ಕೇಶವ ರೆಡ್ಡಿ ಅಭಿನಂದಿಸಿದ್ದಾರೆ. ಈ ನಂದಿ ಗ್ರಾಮ ಪಂಚಾಯಿತಿ ಒಂದು ಐತಿಹಾಸಿಕ ಕ್ಷೇತ್ರದ ಪಂಚಾಯಿತಿ ಆಗಿರೋದ್ರಿಂದ ನಂದಿ ಗಿರಿಧಾಮದ ತಪ್ಪಲಲ್ಲಿರ್ತಕ್ಕಂಥ ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಮೊನ್ನೆ ಕಳೆದ ವಾರ 12 ಜನ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದ್ರ ಮೂಲಕ ಹಿಂದೆ ಇದ್ದಂಥ ಅಧ್ಯಕ್ಷನ ಪದಚ್ಯುತಗೊಳಿಸಿದರು. ಅದರಂತೆ ಇವತ್ತು ಬೆಳಗ್ಗೆ ಹೊಸ ಅಧ್ಯಕ್ಷ ಆಯ್ಕೆ ನಡೀತು. ಅವರು ಅವಿರೋಧವಾಗಿ
ಶ್ರೀಮತಿ ನಳಿನ್ ರಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಉಳಿದ ಅವಧಿಯಲ್ಲಿ ಈ ನಂದಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಇದೊಂದು ಪ್ರವಾಸಿ ಧಾಮ ಕೂಡ ಆಗಿದೆ, ಹೆಚ್ಚಿನ ಒತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡ್ತಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಇವರೆಲ್ಲರ ಸಹಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗಿದೆ. ಇರ್ತಕ್ಕಂಥ 9-10 ತಿಂಗಳ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗೆ. ಯಾಕೆಂದರೆ ನಂದಿ ಗ್ರಾಮದ ಎಲ್ಲ ನುರಿತ ಹಿರಿಯ ರಾಜಕಾರಣಿಗಳು ಬೆಂಬಲ ಅವರಿಗಿದೆ. ಅವರ ಪತಿಯವರು ಕೂಡ ಈ ಹಿಂದಿನಿಂದ ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಅನೇಕ ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥವ್ರು. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮ ಕಾರ್ಯ ನಡೀತಿದೆ ಅಂತಕ್ಕಂಥ ಭರವಸೆ ನನಗಂತೂ ಇದೆ. ಆ ಭೋಗನಂದೀಶ್ವರನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಈಗ ಚೋಳರ ಕಾಲದ ಒಂದು ಐತಿಹಾಸಿಕ ದೇವಸ್ಥಾನ ಇಲ್ಲಿದೆ. ಶಿಲ್ಪಕಲೆಯಲ್ಲಿ ಕೂಡ ಒಂದು ಉತ್ತಮವಾದ ಕಲೆ ಇಲ್ಲಿದೆ. ಅದನ್ನು ಇನ್ನೂ ಹೆಚ್ಚು ಬೆಳಕಿಗೆ ತರ್ತಕ್ಕಂಥ, ಜನರಿಗೆ ಒಂದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಅನೇಕ ಅವಕಾಶಗಳಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದೆ. ಅದರಲ್ಲಿ ಪ್ರಮುಖವಾದ್ದು ನಂದಿ ಗಿರಿಧಾಮ ಮತ್ತು ಭೋಗನಂದೀಶ್ವರನ ಸನ್ನಿಧಿ. ಅದರ ಅಭಿವೃದ್ಧಿಗೆ ಏನೆಲ್ಲ ಸರ್ಕಾರದಿಂದ ಅನುದಾನಗಳು ಬೇಕೋ ಅದನ್ನ ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ಸಚಿವರಿರ್ಬೋದು, ಶಾಸಕರಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ಎಲ್ಲರೂ ನಾವು ಸಹಕಾರ ಕೊಡ್ತೇವೆ. ಆ ಅನುದಾನ ತಂದು ಇವತ್ತು ನಮ್ಮ ನಂದಿ ಗ್ರಾಮವನ್ನು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿದೆ. ಆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಮೊದಲನೇದಾಗಿ ಇವತ್ತು ನಂದಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸಹೋದರಿ ನಳಿನಿ ರಮೇಶ್ ಅವರಿಗೆ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಂದಿ ಗಿರಿಧಾಮದಲ್ಲಿ ಐತಿಹಾಸಿಕ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ನಂದಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ವಿಶೇಷವಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹೆಚ್ಚಿನ ಒಂದು ಪ್ರವಾಸ ತಾಣವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಹೊಸದಾಗಿ ಆಯ್ಕೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಏನಿರ್ತಕ್ಕಂಥ ಇನ್ನು 9-10 ತಿಂಗಳ ಅವಧಿಯಲ್ಲಿ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡಿ ಜನರ ಮನ್ನಣೆಯನ್ನು ಪಡೆದು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲೂ ಸಹ ಅವರ ನೇತೃತ್ವದಲ್ಲಿ ಈ ಗ್ರಾಮ ಪಂಚಾಯತಿ ನಮ್ಮ ಪಕ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಆಯ್ಕೆ ಮಾಡೋದಕ್ಕೆ ಅವರು ಹೆಚ್ಚಿನ ಜವಾಬ್ದಾರಿ ಇದೆ. ರಮೇಶ್ ಅವರು ಹಿಂದಿಂದ ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯತಿನ ಉತ್ತಮ ಮಟ್ಟದಲ್ಲಿ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿ ಗ್ರಾಮ ಪಂಚಾಯತಿ ಅತ್ಯುತ್ತಮ ಗ್ರಾಮ ಪಂಚಾಯತಿಯಾಗಿ ನಿರ್ವಹಣೆ ಮಾಡೋದರಲ್ಲಿ ಅವರು ಶ್ರಮ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ಕಾರ ಮತ್ತು ಅವ್ರ ಜೊತೆಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅಣ್ಣವರು, ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು, ಎಲ್ಲ ನಮ್ಮ ಮಾಜಿ ಶಾಸಕರು ಹಿರಿಯರು ಎಲ್ಲ ಅವ್ರ ಜೊತೆ ಇದ್ದಾರೆ. ಹಾಗಾಗಿ ಅವರು ಎಲ್ಲ ರೀತಿಯಾದಂಥ ಅವರ ಸಹಕಾರವನ್ನು, ಅವರ ಒಂದು ಸೂಚನೆಗಳನ್ನು ಪಾಲನೆ ಮಾಡಿ ಗ್ರಾಮ ಪಂಚಾಯತಿಯನ್ನು ಉನ್ನತ ಮಟ್ಟದಲ್ಲಿ ಅವರು ಅಭಿವೃದ್ಧಿಪಡಿಸೋದಕ್ಕೆ ಅವರು ಶ್ರಮ ವಹಿಸಬೇಕು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಲೇಡಿ ವರ್ಸಸ್ ಲೇಡಿ ಆಗಿತ್ತು. ಕಾಂಗ್ರೆಸ್ ಲೇಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. ಬಂದ ನೂರಾರು ಕಾಂಗ್ರೆಸ್ ಮುಖಂಡರಿಗೆ, ಅಭಿಮಾನಿಗಳಿಗೆ ಬಿರಿಯಾನಿ ಹಂಚಿ ಸಂಭ್ರಮಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.